ಬರ್ರಿ ಇವತ್ತ ಫಸ್ಟ್ ಕ್ಲಾಸ್ ಡಿಸ್ಕೋ ಪಾಪಡಿ ಯಾವ ರೀತಿ ಮಾಡೋದು ಅದಕ್ಕೆ ಹಂಗ್ಯಾಂಗ ಏನ್ ತಗೊಂಡದಿವು ಡಿಸ್ಕೋ ಪಾಪಡಿದು ಮನಿ ತೋರ್ಸ್ರಿ ಅಂತ ಹೇಳಿ ಭಾಳ ಜನ ಕಮೆಂಟ್ ಹಾಕಾಕತ್ತಿದ್ರಿ. ಮತ್ತ ಅದಕ್ಕ ಹಪ್ಪಳ ಪುಡಿ ಹಾಕೋದು ಅದ ಏನಂತ ಹೇಳಿ ಅದನ್ನ ಭಾಳ ಜನ ಕಮೆಂಟ್ನ್ಯಾಗ ಕೇಳಿದ್ರಿ. ಅದಕ್ಕ ನಾವು ಹಪ್ಪಳಕ್ಕೆ ಹಾಕು ಪೌಡರ್ನು ಅತ್ತೀವ್ರಿ. ಮತ್ತ ಅದಕ್ಕೆ ಏನತಿ ಬೇಕಿಂಗ್ ಸೋಡಾ ಆತಾರ್ರಿ ಪೌಡ್ರಕ್ಕ. ಈಗ ಇಲ್ಲಿ ನೋಡ್ರಿ ಇಲ್ಲಿ ನಾವು ಡಿಸ್ಕೋ ಪಾಪಡಿ ಹಾಕೋದಕ್ಕೆ ಹಿಟ್ಟ ರೆಡಿ ಮಾಡ್ಕೊಳಕತ್ತೀವ್ರಿ. ಇಲ್ಲಿ ಕರೆಕ್ಟಾಗಿ ಮಾಪ್ ತೋರ್ಸಿವ್ರಿ. ಈಗ ನೋಡ್ರಿ ಇಲ್ಲಿ ನೀರು ಹಾಕೊಳಕತ್ತೀವಿ ನೋಡ್ರಿ ಹಿಟ್ಟು ರೆಡಿ ಮಾಡ್ಕೋದಕ್ಕೆ. ನೋಡ್ರಿ ಎಷ್ಟ 2 ಗ್ಲಾಸ್ ಹಾಕಿದೀವ್ರಿ. ನೋಡ್ರಿ ಈಗ ಎಷ್ಟ್ರಿ ಒಟ್ಟ 4 ಗ್ಲಾಸ ನೀರು ಹಾಕಿವ್ರಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿವ್ರಿ. ಇದ ನೋಡ್ರಿ ಈಗ ಬೇಕಿಂಗ್ ಸೋಡಾ ಆತಾರಲ್ರಿ ಇದರಿ ನಾವು ಹಪ್ಪಳಕ್ಕೆ ಹಾಕೋ ಪುಡಿ ಅಂತ ಹೇಳಿ ವಿಡಿಯೋ ಒಳಗೆ ಹೇಳಿದ್ದೀವ್ರಿ. ಹಪ್ಪಳಕ್ಕೆ ಹಾಕೋ ಪುಡಿ ಅಂದ್ರೆ ಏನ್ ಅಂತ ಹೇಳಿ ಭಾಳ ಜನ ಕಮೆಂಟ್ ಹಾಕಿದ್ರು. ಇದ ನೋಡ್ರಿ ಇದು ಬೇಕಿಂಗ್ ಸೋಡಾ ಕಿರಾಣಿ ಅಂಗಡಿ ಒಳಗ ಸಿಗ್ತೈತ್ರಿ. ಇದು ಇದೇನತಿ ಫುಡ್ ಕಲರ್ ಹಾಕಿದೀವಿ ನೋಡ್ರಿ. ಈಗ ನಾವು ಹಳದಿ ಡಿಸ್ಕೋ ಪಾಪಡಿ ಮಾಡವ್ರದೀವ್ರಿ. ಇಲ್ಲಿ ಏನತಿ ಈ ರೀತಿ ನೀರ್ ಕುದಿ ಬತ್ತ ತಿಳ್ಕೊರಿ. ಇಷ್ಟ ಆದಿಂದ ಈಗ ಹಿಟ್ಟ ಹಾಕೋತ ಹೋಗುದ್ ನೋಡ್ರಿ. ನೋಡ್ರಿ ಇಲ್ಲಿ ಈ ರೀತಿ ಉರಿ ಸ್ಲೋ ಇಟ್ಟನ ತಿರ್ಕೋಬೇಕ್ರಿ. ಅಂದ್ರೆ ಗಂಟ ಆಗಂಗಿಲ್ಲ. ಪೂರ್ತಿ ಉರಿ ಜೋರ್ ಇರ್ತ ಇದನ್ನ ಮಾಡಿದೀವಿ ಅಂದ್ರೆ ಗಂಟ ಹಾಕೊಂಡ್ಬಿಡ್ತತ್ರಿ. ನೋಡ್ರಿ ಈಗ 2 ಗ್ಲಾಸ ಹಿಟ್ಟು ಹಾಕ್ಯವ್ರಿ. ಕರೆಕ್ಟ್ ಮಾಪ್ ತೋರ್ಸನ್ನಕತ್ತಿದ್ರಿ. ಭಾಳ ಜನ ಕಮೆಂಟ್ ಹಾಕಿದ್ರು ಗ್ಲಾಸ್ಲಿ ತೋರಿಸ್ರಿ ಅಂತ. ಅದಕ್ಕೆ ನಾವು ಇವತ್ತಿನ ವಿಡಿಯೋ ಒಳಗ 4 ಗ್ಲಾಸ ನೀರ್ ಇಟ್ಟಿವ್ರಿ ಫಸ್ಟಿಗೆನ. ಈಗ ನೋಡ್ರಿ ಇಲ್ಲಿ ಯಾವ ರೀತಿ ತಿರ್ಕೊಳ್ದು ಅನ್ನೋದು ತೋರ್ಸಾಕತ್ತೀವ್ರಿ. ಈ ರೀತಿ ಒಂದ್ ಲಟ್ಟುಣ್ಗಿತ್ತ ತಿಳ್ಕೊರಿ. ಲಟ್ಟುಣ್ಗಿದ್ರ ಅದರಲ್ಲೇ ತಿರುವ್ರಿ. ಒಂದ್ ಮಾತ ಬೇಡಪ್ಪ ಅಂದ್ರ ನಿಮ್ ಮನಿ ಒಳಗ ಹುಟ್ಟಿದ್ದು ಅಂದ್ರ ಸಣ್ಣ ಸಣ್ಣ ಹುಟ್ಟದ್ಲೆ ತಿರೋರಿ. ಅದು ಬಾಳ ಚಲೋ ಆಕತ್ರಿ. ಎಷ್ಟ್ ನೋಡ್ರಿ ಈಗ 4 ಗ್ಲಾಸ್ ನೀರಿಗೆ 2.5 ಗ್ಲಾಸ ಹಿಟ್ಟು ಹಾಕಿವ್ರಿ ನಾವು ಈ ರೀತಿ. ಈಗ ನೋಡ್ರಿ ಇಲ್ಲಿ ನಾವು ತಿರುವಾಕತ್ತೀವಿ. ಹಿಂಗೇನತಿ ಉರಿ ಸ್ಲೋ ಇಟ್ಟನ ಎಲ್ಲ ಚಂದಂಗೆ ತಿರುಕೊಂಡ್ ಕೆಸಿಂದ ಒಂದ್ 10 ನಿಮಿಷ ಇದನ್ನ ಮುಚ್ಚೆ ಬಿಟ್ಟು ಬಿಡುದ್ರಿ. ಯಾಕಂದ್ರ ಪೂರ್ಣ ಉಮ್ಗೊಂಡು ಬರ್ತೈತಿ. ಡಿಸ್ಕೋ ಪಾಪಡಿ ಅಂತೂ ಭಾರಿ ಬೆಸ್ಟ್ ಆಗ್ಯಾವ್ರಿ. ಈಗ ಏನೈತಿ ಇಲ್ಲಿ ಎಳ್ಳು ಹಾಕಾಕತ್ತೀವಿ ನೋಡ್ರಿ. ನೀವು ಬೇಕಾದ್ರ ಹಾಕ್ರಿ, ಬೇಡಾದ್ರ ಬಿಟ್ಟು ಬಿಡ್ರಿ. ಹಾಕಬೇಕತ್ತೇನಿಲ್ಲ. ನಾವೇನೈತಿ ಕರಿ ಎಳ್ಳು ಹಾಕಿವ್ರಿ ಇಲ್ಲಿ. ಹಾಕಿ ಅದನ್ನು ಏನೈತಿ ಈ ರೀತಿ ಮಿಕ್ಸ್ ಮಾಡ್ಕೋದ್ರಿ. ನಾವು ಇವತ್ತಿನ ವಿಡಿಯೋ ಒಳಗ ಹಿಟ್ಟು ರೆಡಿ ಮಾಡ್ಕೋದು ಡಿಸ್ಕೋ ಪಾಪಡಿಗೆ ಹಾಕೋದು ಅದರ ಮನಿ ಬದ್ದಲ್ ಭಾಳ ಕೇಳಿದ್ರು. ಭಾಳ ಜನ ಕಮೆಂಟ್ ಹಾಕಿದ್ರು. ಅದನ್ನ ತೋರಿಸ್ಕೊಡ್ತೀವ್ರಿ. ಮತ್ತ ಅದು ಬೇಕಿಂಗ್ ಸೋಡಾ ಅದನ್ನೂ ಸ್ವಲ್ಪ ಹೇಳೋದಿತ್ರಿ. ನಾವು ಇವತ್ತಿನ ವಿಡಿಯೋ ಒಳಗ ಅಷ್ಟ ಮಾಡೀವ್ರಿ. ಈಗ ನೋಡ್ರಿ ನಾವು ಇದು ಡಿಸ್ಕೋ ಪಾಪಡಿ ಮನಿ ಮಾಡ್ಕೋಬೇಕಾದ್ರ ಈ ರೀತಿ ಚಕ್ಲಿ ಮನಿಗಳು ಇರ್ತಾವ್ರಲೆ. ಆ ಚಕ್ಲಿ ಮನಿ ಏನೈತಿ ಹಿಂಗ ಪ್ಲಾಸ್ಟಿಕ್ ಡೆಬ್ಬಿ ಮೇಗಿನ ಮುಚ್ಚಳ ಇರ್ತಾವ್ರಲೆ ಅದ್ರಲ್ಲೇ ಈ ರೀತಿ ಕರೆಕ್ಟ್ ಹಂಗೆ ಕೊರ್ಕೊಂದಿವ್ ನೋಡ್ರಿ. ಇಲ್ಲಿ ನೋಡ್ರಿ ಈ ರೀತಿ ಚಿನ್ ಹಾಕೋಬೇಕ್ರಿ. ಅದಕ್ಕ ಕರೆಕ್ಟ್ ಹಂಗೆ ಹಾಕೊಂಡ್ ಕೇಸಿಂದ ಆ ಚಕ್ಲಿ ಮನಿ ಒಳಗ ಅದ್ರ ಸಾಚೆ ಇಟ್ಕೊಂಡನ ಕಟ್ ಮಾಡ್ಕೋಬೇಕ್ರಿ. ಇದನ್ನ ಕಟ್ ಮಾಡ್ಕೊಂಡ ಈ ರೀತಿ ಇಟ್ಕೊಂಡ್ ಬಿಟ್ರ ಡಿಸ್ಕೋ ಪಾಪಡಿ ಅಂತೂ ಭಾರಿ ಬೆಸ್ಟ್ ಹಾಕವ್ರಿ. ಭಾಳ ಜನ ತೋರಿಸ್ಕೊಡ್ರಿ ಅನ್ನಕತ್ತಿದ್ರಿ. ಅದಕ್ಕೆ ಇವತ್ತಿನ ವಿಡಿಯೋ ಒಳಗ ನಾವು ಚಲೋ ತಂಗೆ ಕರೆಕ್ಟ್ ಹಂಗೆ ತೋರಿಸ್ಕೊಡಾಕತ್ತೀವ್ರಿ. ಬಿರುಸ್ ಅಂತ ಡೆಬ್ಬಿ ಮುಚ್ಚಳ ಇರ್ತೈತ್ರಲ್ಲ ಅದ್ರಲ್ಲೇ ಚಂದಂಗೆ ಮಾರ್ಕ್ ಹಾಕೋರಿ. ಮಾರ್ಕ್ ಹಾಕೊಂಡ್ ಅದ ಕರೆಕ್ಟ್ಲೇನ ರೌಂಡ್ ಶೇಪ್ ಮಾಡ್ಕೊಂಡ ಬಿಟ್ಟು ಬಿಡ್ರಿ. ಈಗ ನೋಡ್ರಿ ಇಲ್ಲಿ ಇದು ಡಿಸ್ಕೋ ಪಾಪಡಿ ಹಿಟ್ಟಂತೂ ರೆಡಿ ಆಗೈತ್ರಿ. ನಿಮ್ಗ ಭಾಳ ಗಟ್ಟಿ ಅನಿಸ್ತಂದ್ರ ಕೈಗೆ ಒಂದ್ ಸ್ವಲ್ಪ ನೀರು ಹಚ್ಕೊಂಡ ಮಿದ್ದೆ ಹಾಕಿ ಮಾಡ್ರಿ. ಭಾರಿ ಬೆಸ್ಟ್ ಹಾಕವು. ನಾವಿಲ್ಲಿ ಯಾವ ರೀತಿ ಹಾಕೇವಿ ಅನ್ನೋದು ನಿಮಗೆ ನಾವು ತೋರ್ಸಾಕತ್ತೀವ್ರಿ. ಇವತ್ತಿನ ವಿಡಿಯೋ ಒಳಗೆ ನಾವು ಕರು ತೋರ್ಸಿಲ್ರಿ. ಮುಂದಿನ ವಿಡಿಯೋಕ್ಕ ನಾವು ಕರು ತೋರಿಸ್ತೀವ್ರಿ. ನೋಡ್ಕೋತಾ ಇರ್ರಿ. ಈಗ ನೋಡ್ರಿ ಇಲ್ಲಿ ಇಷ್ಟಿಷ್ಟಕೊಂಡ ಹಿಟ್ಟು ಹಿಡಿತೈತ್ರಿ. ಇದು ಭಾಳ ಜಾಸ್ತಿನ ಆತ ತಿಳ್ಕೊರಿ. ಒಂದು ಸ್ವಲ್ಪ ಮ್ಯಾಗಿಂದ ಏನೈತಿ ತಕ್ಕೊಂಬಿಡೋದು. ನೋಡ್ರಿ ಈಗ ನಾವು ಅಂಗಡಿ ಒಳಗೇನ ಇದರ ಸಾಚೆ ಇಂಥದ್ದು ಸಿಗುದು ಕಡಿಮೆ ರೀ. ಯಾಕಂದ್ರೆ ನಾವು ಮನಿ ಒಳಗನ ರೆಡಿ ಮಾಡ್ಕೊಂಡಿವ್ರಿ. ಇದನ್ನ ಮನಿ ಒಳಗನ ರೆಡಿ ಮಾಡ್ಕೊಂಡ ಯಾವ ರೀತಿ ಆಕ್ಕಾವ ಅನ್ನೋದು ಇಲ್ಲಿ ನಾವು ನಿಮ್ಗೆ ತೋರ್ಸಾಕತ್ತೀವಿ ನೋಡ್ರಿ. ಈಗ ಇವತ್ತಿನ ವಿಡಿಯೋ ಒಳಗೇನ ಕರು ತೋರ್ಸಿಲ್ರಿ. ಮುಂದಿನ ವಿಡಿಯೋದಾಗ ಕರು ತೋರ್ಸಿವ್ರಿ. ನೀವು ಎಲ್ಲ ಕರೆಕ್ಟಾಗಿ ನೋಡ್ಕೊಂಡ್ ಕೇಸಿಂದ ಯಾವ ರೀತಿ ಆಗ್ಯಾವ ಅನ್ನೋದು ಕಮೆಂಟ್ನ್ಯಾಗ ಹೇಳೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ನಾವು ಎಲ್ಲಾ ರೀತಿ ಇವತ್ತಿನ ವಿಡಿಯೋ ಒಳಗ ತಿಳಿಸ್ಕೊಟ್ಟಿವ್ರಿ. ನಾವು ಹಿಟ್ಟು ರೆಡಿ ಮಾಡೋದನ್ನು ಕರೆಕ್ಟ್ ಹಂಗೆ ತಿಳಿಸ್ಕೊಟ್ಟಿವ್ರಿ. ಮತ್ತ ಇದು ಮನಿ
ಡಿಸ್ಕೋ ಪಾಪಡಿ ಮನಿ ರೆಡಿ ಮಾಡ್ಕೊಳ್ಳೋದನ್ನು ನಾವು ನಿಮ್ಗೆ ಹೇಳಿಕೊಟ್ಟಿವ್ರಿ ಯಾವ ರೀತಿ ಅನ್ನೋದು. ನೀವು ಮಾಡ್ಕೊಂಡ ನಾವು ಮಾಡ್ಕೊಂಡೀವ್ರಿ, ಈ ರೀತಿ ಆಗ್ಯಾವತ್ತು ಹೇಳಿದ್ರೆ ತಿಳ್ಕೊರಿ. ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಕೈತ್ರಿ. ಯಾಕಂದ್ರೆ ನೀವು ಕೇಳಿದ್ಕ ನಾವಂತರೂ ರಿಪ್ಲೈ ಮಾಡೀವ್ರಿ, ಕರೆಕ್ಟಾಗಿ ಎಲ್ಲ ಹೇಳಿ ಕೊಟ್ಟದೀವಿ. ನೀವು ಮಾಡ್ಕೊರಿ, ಮಾಡ್ಕೊಂಡ್ರ ಅಂತ ಹೇಳಿ ನಮಗೂ ಖುಷಿ ಆಕೈತ್ರಿ. ನೋಡ್ರಿ ಈಗ ಈ ರೀತಿ ಹಾಕೋತ ಹೋಗುದು ನೋಡ್ರಿ. ಇವತ್ತರನ ಇಷ್ಟ ರೀ, ಒಂದು ಸುತ್ತ ಹಿಂಗೆ ತಗೋತ ತಿಳ್ಕೊರಿ, ಅಷ್ಟ ತಂದಲ್ಲೇ ಟಚ್ ಮಾಡಿ ಬಿಡುದ್ರಿ, ಮುಗಿತಾರಿ. ಅದ್ರ ಮ್ಯಾಲ ಒಯ್ಯುವಂಗಿಲ್ರಿ. ಆ ತುದಿ ಈ ತುದಿ ಅಷ್ಟ ಹಿಂಗೆ ಹಚ್ಚಿ ಬಿಡುದ್ರಿ. ಅಷ್ಟು ಮಸ್ತ್ ಅಕ್ಕವ್ರಿ. ಎಣ್ಣೆ ಒಳಗೆ ಕರದ್ರ ಅಂತರು ಭಾರಿ ಇಷ್ಟಿಡ್ ದೊಡ್ಡ ಅಕ್ಕವು. ಮತ್ತು ಆ ಬೇಕಿಂಗ್ ಸೋಡಾ ಹಾಕೋದ್ರದಿಂದ ಮಣ್ಣಗಂಡ ಪಳ್ಳ ಅಕ್ಕವ್ರಿ. ಎಷ್ಟ್ರಿ, ನಾವು 2.5 ಗ್ಲಾಸ್ ಹಿಟ್ಟ 4 ಗ್ಲಾಸ್ ನೀರಿಗೆ ಏನತಿ ಉಪ್ಪಿಟ್ಟು ತಿನ್ನು ಚಮಚೆದ್ಲೆ 1 ಚಮಚೆ ಪೂರ್ತಿ ಹಾಕಿವ್ರಿ ನಾವು ಅದನ್ನ ಪೌಡ್ರ. ಅಷ್ಟು ಹಾಕಿದ್ವಿ ಅಂತ ತಿಳ್ಕೊರಿ, ಅಗ್ದಿ ಪಳ್ಳಾಗಿ ಬರ್ತಾವು, ಅಷ್ಟು ಮಸ್ತ್ ಆಕವ್ರಿ. ನೋಡ್ರಿ ಇಲ್ಲೇ ನಾವು ಈ ರೀತಿ ಹಾಕೋತ ಹೊಂಟೀವಿ ನೋಡ್ರಿ. ಈಗ ಇಲ್ಲಿ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ ಮಾಡಿ ನಾವು ಹಸಿರು ಕಲರ ಮಾಡಿ ತೋರಿಸಿವ್ರಿ. ಅದನ್ನ ವಿಡಿಯೋ ನೋಡೇನ ಭಾಳ ಮಂದಿ ಫಾಲೋವರ್ಸ ಕೇಳಾಕತ್ತಿದ್ರಿ, ಅದ ಮನಿ ತೋರಿಸ್ರಿ ಡಿಸ್ಕೋ ಪಾಪಡಿ ಅಂತ ಹೇಳಿ. ಅದರ ದಶಿಂದ ಇವತ್ತೆಲ್ಲ ಡೀಟೇಲ್ ಆಗೇ ನಾವು ತೋರಿಸ್ಕೊಟ್ಟಿವ್ರಿ. ಅಂತ ಬಿರುಸಂತ ಡೆಬ್ಬಿ ಮುಚ್ಚಳ ಇದ್ವು ತಿಳ್ಕೊರಿ, ನೀವು ಮನಿ ಒಳಗನ ರೆಡಿ ಮಾಡ್ಕೊರಿ. ನಾವು ಮನಿ ಒಳಗ ರೆಡಿ ಮಾಡ್ಕೊಂಡಿವ್ರಿ. ಅದನ್ನ ನಾವೇನು ಹೊರಗೆ ಹೋಗಿ ತಂದಿಲ್ರಿ, ಅದನ್ನ ಅಂಗಡಿ ಒಳಗತಿ. ಅದರಿಂದ ನಾ ಮಾಡಿದ್ಕ ಇಷ್ಟು ಚಂದ ಆಗ್ಯಾವ್ರಿ ಇವು. ಈಗ ನೋಡ್ರಿ ಇಲ್ಲೇ ಯಾವ ರೀತಿ ಆಗ್ಯಾವ ಅನ್ನೋದು ನಾವು ನಿಮ್ಗೆ ತೋರ್ಸಾಕತ್ತೀವ್ರಿ. ಅಷ್ಟು ಹಿಟ್ಟಿಲಿ ಏನತಿ ಇದೇ ರೀತಿನ ನಾವು ಮಾಡ್ಕೊಂಡಿವ್ರಿ. ನೋಡ್ರಿ ಇಲ್ಲಿ ಕಲರ ಬೇರೆ ಬೇರೆ ಬೇಕಾದ ಡಿಸ್ಕೋ ಪಾಪಡಿ ಮಾಡ್ಕೋಬಹುದ್ರಿ. ಅಂಗಡಿ ಒಳಗೆ ಹೆಂಗೆ ಸಿಗ್ತಾವ ಹಂಗನ ನಾ ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಎಲ್ಲರಿಗೂ ನಮಸ್ಕಾರ.